ವೆಲ್ಕಮ್ ಟು ನ್ಯೂ ಎಕ್ಸೆಲ್ ಕೋಚಿಂಗ್ ಕ್ಲಾಸ್ ಐಗಳಿ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ದಿನ ಟಿಇಟಿ ಮ್ಯಾಥಮೆಟಿಕ್ಸ್ ಪೇಪರ್ ಮುಂದುವರಿದ ಭಾಗವನ್ನ ನೋಡೋಣ. ನೋಡಿ, ಇಲ್ಲಿ ಇವಾಗ 10th ಕ್ವಶನ್, ABCD is a square in which a line segment DP cuts the side BC at point P and the diagonal AC at O. If angle COD is 80 degree, the measure of angle DPB is dash ಅಂತ ಕೇಳಿದ್ದಾರೆ. ಹಾಗಾದ್ರೆ ABCD ಅನ್ನ ನಾವು ಸ್ಕ್ವೇರ್ ಅಂತ ಕರಿತೀವಿ. ಈ ಸ್ಕ್ವೇರ್ ಅಲ್ಲಿ DP ಏನ್ ಮಾಡಿದೆ, BC ಅನ್ನ ಕಟ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅದು AC ಅನ್ನು ಕೂಡ ಕಟ್ ಮಾಡಿದೆ. ಯಾವ ಬಿಂದುವಿನಲ್ಲಿ? O ಬಿಂದುವಿನಲ್ಲಿ ಕಟ್ ಮಾಡಿದೆ. ಹಾಗಾದ್ರೆ ಆಂಗಲ್ COD ಎಷ್ಟು ಡಿಗ್ರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ? 80 ಡಿಗ್ರಿ ಆಗಿದೆ ಅಂತ ಹೇಳ್ತಾರೆ. ಹಾಗಿದ್ರೆ ಇಲ್ಲಿ ನಾವು ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡೋಣ. ನೋಡಿ, ಆಂಗಲ್ COD ಪ್ಲಸ್ ಆಂಗಲ್ COP is equals 180 ಡಿಗ್ರಿ ಅಂತ ಹೇಳ್ತೀವಿ. ಬಿಕಾಸ್ ಆಫ್ ಲೀನಿಯರ್ ಪೇರ್ ಆಫ್ ಆಂಗಲ್ಸ್, LPA, ಲೀನಿಯರ್ ಪೇರ್ ಆಫ್ ಆಂಗಲ್ಸ್ ಅಂದ್ರೆ ಸರಳ ಯುಗ್ಮ ಕೋನಗಳು ಅಂತ ಹೇಳ್ತೀವಿ. ಸರಳ ಯುಗ್ಮ ಅಂದ್ರೆ ಯಾವುದಾದ್ರೂ ಎರಡು ಪಾರ್ಶ್ವ ಕೋನಗಳ ಮೊತ್ತ ಒಂದು ಸ್ಟ್ರೈಟ್ ಆಂಗಲ್ಗೆ ಸಮ ಆಗ್ತಿತ್ತಂದ್ರೆ ಅದನ್ನ ನಾವು ಸರಳ ಯುಗ್ಮ ಅಂತ ಕರಿತೀವಿ, ಲೀನಿಯರ್ ಪೇರ್ ಆಫ್ ಆಂಗಲ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನೋಡಿ, COD ಮತ್ತು COP ಅನ್ನು ಕೂಡಿಸಿದಾಗ ಒಂದು ಸ್ಟ್ರೈಟ್ ಆಂಗಲ್ ಉಂಟಾಗ್ತಾ ಇದೆ. ಹಾಗಾದ್ರೆ ಈಗ ಯಾವ ಕೋನ ಗೊತ್ತಿದೆ ನಮ್ಗೆ? COD ಕೋನ ಗೊತ್ತಿದೆ, 80 ಡಿಗ್ರಿ ಪ್ಲಸ್ ಆಂಗಲ್ COP ಈಸ್ ಈಕ್ವಲ್ಸ್ ಎಷ್ಟಾಗುತ್ತೆ? 180 ಡಿಗ್ರಿ ಅಂತ ಹೇಳ್ತೀವಿ. ಹಂಗಿದ್ರೆ ಈ 80 ಆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆಂಗಲ್ COP ಈಸ್ ಈಕ್ವಲ್ಸ್ 180 ಡಿಗ್ರಿ ಮೈನಸ್ 80 ಡಿಗ್ರಿ ಅಂದಾಗ ಎಷ್ಟು ಬರುತ್ತೆ ಅಂತಂದ್ರೆ ಆಂಗಲ್ COP ಈಸ್ ಈಕ್ವಲ್ಸ್ 100 ಡಿಗ್ರಿ ಆಗುತ್ತೆ. 100 ಡಿಗ್ರಿ COP 100 ಡಿಗ್ರಿ ಆಯ್ತು. ಓಕೆ, ಇನ್ನ ಈ ಚೌಕದಲ್ಲಿ ಡೈಗೋನಲ್ಸ್ ಏನ್ ಮಾಡ್ತಾವಂದ್ರ ಅಪೋಸಿಟ್ ಆಂಗಲ್ಸ್ ಅನ್ನ ಬೈಸೆಕ್ಟ್ ಮಾಡ್ತಾವ. ಈ ಚೌಕದಲ್ಲಿ ಪ್ರತಿ ಕೋನದ ಅಳತೆ ಎಷ್ಟು ಡಿಗ್ರಿ ಆಗಿರ್ತದೆ ಅಂದ್ರೆ 90 ಡಿಗ್ರಿ ಆಗಿರ್ತದೆ. 90 ಬೈಸೆಕ್ಟ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ನೋಡಿ. ಇಲ್ಲಿ ಕೂಡ 90 ಬೈಸೆಕ್ಟ್ ಮಾಡ್ತಾ ಇದೀವಿ. ಇದು ಎಷ್ಟಾಯ್ತು? 45 ಡಿಗ್ರಿ. ದಿಸ್ ಒನ್ ಆಲ್ರೆಡಿ ಫೈಂಡ್ ಮಾಡಿದೀವಿ. ಎಷ್ಟು ಡಿಗ್ರಿ? 100 ಡಿಗ್ರಿ ಅಂತ ಹೇಳಿದೀವಿ. ಹಾಗಾದ್ರೆ ಇದು ಆಂಗಲ್ ಟ್ರಯಾಂಗಲ್ COP ಅಂತ ಹೇಳ್ತಾ ಇದೀವಿ. ಈ COP ಅನ್ನೋದೊಂದು ಟ್ರಯಾಂಗಲ್. ಆ ಟ್ರಯಾಂಗಲ್ ದ ಎಲ್ಲಾ ಒಳಕೋನಗಳ ಮೊತ್ತ ಎಷ್ಟಾಗಿರ್ತದ ಅಂದ್ರ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ದಿ ಟ್ರಯಾಂಗಲ್ ಈಸ್ 180 ಡಿಗ್ರಿ ಅಂತ ಹೇಳ್ತೀವಿ. ಆಲ್ರೆಡಿ ಇದು 100 ಇದೆ, ಇದು 45 ಇದೆ. ಎರಡು ಪ್ಲಸ್ ಮಾಡಿದ್ರೆ 145. ಅದನ್ನ ಏನ್ ಮಾಡೋಣ, 180 ಅಲ್ಲಿ ಮೈನಸ್ ಮಾಡಿದ್ರೆ ಇದು ಎಷ್ಟು ಉಳಿತದ? 35 ಡಿಗ್ರಿ ಉಳಿತದ. ಓಕೆ ನೋಡಿ, ಇವಾಗ ಆಂಗಲ್ OPC ಎಷ್ಟಂತ ಗೊತ್ತಾಯ್ತು? 35 ಡಿಗ್ರಿ ಅಂತ ಗೊತ್ತಾಯ್ತು. ಹಾಗಾದ್ರೆ ಆಂಗಲ್ DPB ನಾವು ಫೈಂಡ್ ಮಾಡ್ಬೇಕಾಗಿದೆ. ಇದು ಎಷ್ಟಂತ ಕೇಳ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿ ಏನ್ ಮಾಡೋಣ ಅಂತ ನೋಡಿ, ಆಂಗಲ್ DPB ಎದಕ್ ಸಮ ಆಗುತ್ತೆ ಅಂದ್ರ ಇದು ಸ್ಟ್ರೇಟ್ ಆಂಗಲ್. ಯಾವುದು? BPC ಅನ್ನೋದು ಸ್ಟ್ರೇಟ್ ಆಂಗಲ್. ಹಾಗಾದ್ರೆ ಸ್ಟ್ರೇಟ್ ಆಂಗಲ್ ಎಷ್ಟಿರ್ತದ? 180 ಡಿಗ್ರಿ ಮೈನಸ್ 35 ಡಿಗ್ರಿ ಅಂತ ಹೇಳ್ತೀವಿ. ಹಾಗಿದ್ರೆ ಎಷ್ಟಾಯ್ತು ನೋಡಿ, ಆಂಗಲ್ DPB ಈಸ್ ಈಕ್ವಲ್ಸ್ 145 ಡಿಗ್ರಿ ಅಂತ ಹೇಳ್ತೀವಿ. 145 ಡಿಗ್ರಿ. ಇದು ಆಪ್ಷನ್ ನಂಬರ್ ಸಿ ನೋಡಿ, 145 ಡಿಗ್ರಿ. ಓಕೆ, ಇವಾಗ 11th ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಆನ್ ಡಿವೈಡಿಂಗ್ 16 into 2 parts such that twice the square of the larger part exceeds the square of the smaller part by 164, then the parts of the two numbers are. ಅಂದ್ರೆ ಇಲ್ಲಿ ನೋಡಿ, 16 ಅನ್ನ ಎರಡು ಭಾಗಗಳಾಗಿ ಮಾಡಿದಾಗ ದೊಡ್ಡ ಭಾಗದ ವರ್ಗದ ಎರಡರಷ್ಟು ಚಿಕ್ಕ ಭಾಗದ ವರ್ಗಕ್ಕಿಂತ 164 ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕ ಭಾಗದ ವರ್ಗಕ್ಕಿಂತ 164 ಹೆಚ್ಚಾಗಿದೆ. ಹಾಗಾದ್ರೆ ಫಸ್ಟ್ ಏನ್ ಮಾಡೋಣ, ಲಾರ್ಜರ್ ಪಾರ್ಟ್ ಯಾವ್ದಂತ ಬರ್ಕೊಳ್ಳೋಣ. ಲಾರ್ಜರ್ ಪಾರ್ಟ್ ನೋಡಿ, ಲಾರ್ಜರ್ ಪಾರ್ಟ್ ಅನ್ನ ನಾವು ಏನಂತ ಕನ್ಸಿಡರ್ ಮಾಡೋಣ? X ಅಂತ ಕನ್ಸಿಡರ್ ಮಾಡೋಣ. ಹಂಗೆ ಸ್ಮಾಲರ್ ಪಾರ್ಟ್ ಏನಾಗುತ್ತೆ ಅಂತ ನೋಡೋಣ. ಇವಾಗ ಸ್ಮಾಲರ್ ಪಾರ್ಟ್ ಏನಾಗುತ್ತೆ ಅಂದ್ರೆ ಎರಡು ಪಾರ್ಟ್ ಅನ್ನು ಸೇರಿಸಿದಾಗ 16 ಆಗುತ್ತೆ. 16 ಅಲ್ಲಿ ಲಾರ್ಜರ್ ಪಾರ್ಟ್ ಅನ್ನು ಕಳೆದ್ರೆ ಸ್ಮಾಲರ್ ಪಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ. 16 ಮೈನಸ್ X, ಇದು ಸ್ಮಾಲರ್ ಪಾರ್ಟ್. ಹಂಗಿದ್ರೆ ಇವಾಗ ಕ್ವಶನ್ ಏನ್ ಹೇಳ್ತಾ ಇದೆ ನೋಡಿ, ದೊಡ್ಡ ಭಾಗದ ವರ್ಗದ ಎರಡರಷ್ಟು ಎದಕ್ಕೆ ಸಮ ಆಗ್ತಾ ಇದೆ ಅಂದ್ರೆ ಚಿಕ್ಕ ಭಾಗದ
ವರ್ಗಕ್ಕಿಂತ ಚಿಕ್ಕ ಭಾಗದ ವರ್ಗಕ್ಕಿಂತ 164 ಹೆಚ್ಚಾಗಿದೆ ಅಂದರೆ ನಾವೇನು ಮಾಡ್ಬೇಕ್ರಿ, ಪ್ಲಸ್ ಮಾಡ್ಬೇಕು. ಹಂಗಿದ್ರೆ ಇವಾಗ ನೋಡಿ 2x² ಈಸ್ ಈಕ್ವಲ್ಸ್ ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನು ಬರುತ್ತೆ ಅಂದರೆ a² ಮೈನಸ್ 2ab ಪ್ಲಸ್ b² ಅಂತ ಬರುತ್ತೆ. ಹಾಗಾದ್ರೆ a² ಅಂದ್ರೆ 16² ಅಂದ್ರೆ ಎಷ್ಟಾಗುತ್ತೆ, 256 ಆಗುತ್ತೆ. 2ab ಮೈನಸ್ 2ab ಅಂದಾಗ 2 ಇಂಟು 16 ಇಂಟು ಎಕ್ಸ್, ಹಂಗಾದ್ರೆ ಎಷ್ಟಾಗುತ್ತೆ, 216 32x ಆಗುತ್ತೆ. ಆಮೇಲೆ ಎಕ್ಸ್ನ ವರ್ಗ ಅಂದಾಗ x² ಆಗುತ್ತೆ. ನೆಕ್ಸ್ಟ್ 164 ಪ್ಲಸ್ ಮಾಡೋಣ. ಓಕೆ, ಇವು ರೈಟ್ ಸೈಡ್ ಟರ್ಮ್ ಅನ್ನ ಎಲ್ಲ ಲೆಫ್ಟಿಗೆ ತರೋಣ. ಫಸ್ಟು 2x² ಮೈನಸ್ x² ಪ್ಲಸ್ 32x. ನೋಡಿ 256ಗೆ 164 ಆ್ಯಡ್ ಮಾಡಿದ್ರೆ 420 ಆಗುತ್ತೆ. 420 ಈಸ್ ಈಕ್ವಲ್ಸ್ 0. ರೈಟ್ ಟರ್ಮ್ಸ್ ಎಲ್ಲ ಲೆಫ್ಟಿಗೆ ತಂದಿದ್ದೀನಿ. ಹಾಗಾಗಿ ಎಷ್ಟಾಯ್ತು ನೋಡಿ, 2x² ಮೈನಸ್ x² ಪ್ಲಸ್ 32x ಮೈನಸ್ 420 ಅಂತ ಹೇಳಿದೀವಿ. ಈಸ್ ಈಕ್ವಲ್ಸ್ 0 ಅಂತ ಬರಿತಾ ಇದ್ವಿ. 2x² ಅಲ್ಲಿ 1x² ಕಳೆದ್ರೆ ಎಷ್ಟಾಗುತ್ತೆ, x² ಪ್ಲಸ್ 32x ಮೈನಸ್ 420 ಈಸ್ ಈಕ್ವಲ್ಸ್ 0. ಇದು ಇವಾಗ ಏನಾಯ್ತಪ್ಪ ಅಂತಂದ್ರೆ ವರ್ಗ ಸಮೀಕರಣ. ಈ ವರ್ಗ ಸಮೀಕರಣ ಬಿಡಿಸ್ಬೇಕಾದ್ರೆ ನಾವು ಫಸ್ಟ್ ಮತ್ತು ಲಾಸ್ಟ್ ಟರ್ಮ್ ಅನ್ನ ಮಲ್ಟಿಪ್ಲೈ ಮಾಡ್ಕೋತೀವಿ. ಅದರ ಅಪವರ್ತನೆ ಎಷ್ಟು ಬಂದಿದೆ ಅಂದ್ರೆ ಮೈನಸ್ 420 x² ಬಂದಿದೆ. ನೋಡಿ ಗುಣಲಬ್ಧ ಫಸ್ಟ್ ಮತ್ತು ಲಾಸ್ಟ್ ಟರ್ಮ್ ಅನ್ನು ಗುಣಾಕಾರ ಮಾಡಿದಾಗ ಎಷ್ಟು ಬಂತು, 420 x². ಇದನ್ನ ಇವಾಗ ಸ್ಪ್ಲಿಟ್ ಅಪ್ ಮಾಡಿದ್ರ 442x ಇಂಟು 10x ಅಂತ ಮಾಡಿಬಿಡೋಣ. 42 ಇಂಟು 10x. ಹಾಗಿದ್ರ ನಮ್ಗೆ ಮಧ್ಯದ ಪದ ಪ್ಲಸ್ ಬರಬೇಕಾಗಿದೆ. ಅಂದ್ರೆ ದೊಡ್ಡ ಸಂಖ್ಯೆ ಪ್ಲಸ್ ಆಗಿರ್ಬೇಕು, ಚಿಕ್ಕ ಸಂಖ್ಯೆ ಮೈನಸ್ ಆಗಿರ್ಬೇಕು. 42x ಅಲ್ಲಿ 10x ಮೈನಸ್ ಮಾಡಿದ್ರ ಎಷ್ಟು ಬರುತ್ತೆ, 32x ಬರುತ್ತೆ. ಹಾಗಾಗಿ ಆ ತರ ಸ್ಪ್ಲಿಟ್ ಅಪ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ನೋಡಿ ಇವಾಗ ಏನ್ ಬರೀಬಹುದು ಅಂತಂದ್ರೆ x² ಪ್ಲಸ್ 42x ಮೈನಸ್ 10x ಮೈನಸ್ 420 ಈಸ್ ಈಕ್ವಲ್ಸ್ 0. ಇವಾಗ ಈ ವರ್ಗ ಸಮೀಕರಣದಲ್ಲಿ ಗುಂಪು ಮಾಡ್ಕೊಳ್ಳೋಣ. ನೋಡಿ x² ಪ್ಲಸ್ 42x, ಇದರಲ್ಲಿ ಏನು ಕಾಮನ್ ಬರುತ್ತೆ ಅಂದರೆ x ಕಾಮನ್ ಬರುತ್ತೆ. ರಿಮೈನಿಂಗು x ಪ್ಲಸ್ 42. ನೆಕ್ಸ್ಟ್ ಇಲ್ಲಿ ಏನು ಕಾಮನ್ ಬರುತ್ತೆ ಅಂತಂದರೆ ಮೈನಸ್ 10 ಕಾಮನ್ ಬರುತ್ತೆ. ಹಾಗಾದ್ರೆ ಬ್ರಾಕೆಟಲ್ಲಿ ಏನು ಉಳಿತದ, x ಪ್ಲಸ್ 42 ಉಳಿತದ. ಈಸ್ ಈಕ್ವಲ್ಸ್ 0 ಅಂತ ಬರಿತೀವಿ. ಓಕೆ, ಇಲ್ಲಿ x ಪ್ಲಸ್ 42 ಇದೆ, ಮತ್ತೆ ಕಾಮನ್ ತಕೊಳ್ಳಿ. x ಪ್ಲಸ್ 42 ಅನ್ನ x ಪ್ಲಸ್ 42 ಇಂಟು x ಮೈನಸ್ 10 ಈಸ್ ಈಕ್ವಲ್ಸ್ 0 ಅಂತ ಬರಿತೀವಿ. ಇದರ ಅರ್ಥ ಇವಾಗ x ಪ್ಲಸ್ 42 ಈಸ್ ಈಕ್ವಲ್ಸ್ 0 ಆರ್ x ಮೈನಸ್ 10 ಈಸ್ ಈಕ್ವಲ್ಸ್ 0 ಅಂತ ಹೇಳ್ತೀವಿ. x ಪ್ಲಸ್ 42 ಈಸ್ ಈಕ್ವಲ್ಸ್ 0 ಆರ್ x ಮೈನಸ್ 10 ಈಸ್ ಈಕ್ವಲ್ಸ್ 0. ಈಗ ಇದು ಏನಾಗುತ್ತೆ ನೋಡಿ, x ಈಸ್ ಈಕ್ವಲ್ಸ್ ಮೈನಸ್ 42 ಆರ್ x ಈಸ್ ಈಕ್ವಲ್ಸ್ 10 ಅಂತ ಬರುತ್ತೆ. ಹಾಗಾದ್ರೆ ನೋಡಿ ಲಾರ್ಜರ್ ಪಾರ್ಟ್ ವಿಲ್ ಬಿ 10 ಅಂತ ಗೊತ್ತಾಯ್ತು. ಹಾಗಾದ್ರೆ ಸ್ಮಾಲರ್ ಪಾರ್ಟ್ ಎಷ್ಟಾಗಿರ್ಬೇಕು, 6 ಆಗಿರ್ತದ. 16 ಮೈನಸ್ 10 ಅಂದ್ರೆ 6 ಆಗಿರ್ತದ. ಅಂದ್ರೆ ಆಪ್ಷನ್ ಯಾವುದು, ಸಿ. ಓಕೆ, ಇವಾಗ 12th ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಇನ್ ದ ಫಿಗರ್ PQ is parallel RS, angle BAQ is 145 degree and angle BCR is to angle BCS is equals 2:3 ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ದ ಮೇಜರ್ ಆಫ್ ಆಂಗಲ್ ABC. ನೋಡಿ ಆಂಗಲ್ ABC ನ ಅಳತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಫಸ್ಟ್ ನಮ್ಗೆ ಏನೇನು ಕೊಟ್ಟಾರ ಅದನ್ನ ನೋಡೋಣ. ನೋಡಿ ಇಲ್ಲಿ BCR ಅಂದ್ರೆ ದಿಸ್ ಆಂಗಲ್ ಅಂಡ್ BCS ಅಂದ್ರೆ ದಿಸ್ ಆಂಗಲ್. ಇವುಗಳ ಅನುಪಾತ ಎಷ್ಟಿದೆ ಅಂದ್ರೆ 2:3 ಇದೆ. ಓಕೆ, ಹಾಗಿದ್ರೆ ಫಸ್ಟ್ ಆ ಆಂಗಲ್ಗಳನ್ನ ಕಂಡುಹಿಡ್ಕೊಳ್ಳೋಣ. ನೋಡಿ ಆಂಗಲ್ BCS ಮತ್ತು BCR ಪ್ಲಸ್ ಆಂಗಲ್ BCS ಎಷ್ಟಾಗುತ್ತೆ ಅಂತಂದ್ರೆ 180 ಡಿಗ್ರಿ ಆಗುತ್ತೆ.
ಬಿಕಾಸ್ ಆಫ್ ಹಿಯರ್ ಸಮ್ ಆಫ್ ಟು ಅಡ್ಜಸೆಂಟ್ ಆಂಗಲ್ ಈಸ್ 180 ಡಿಗ್ರಿ. ನೋಡಿ, ಎರಡು ಪಾರ್ಶ್ವ ಕೋನಗಳ ಮೊತ್ತ ಒಂದು ಸ್ಟ್ರೈಟ್ ಆಂಗಲ್ ಆಗಿದೆ. ಹಂಗಾದ್ರೆ ಅಂತಹ ಕೋನಗಳನ್ನು ನಾವು ಏನಂತ ಕರಿತೀವಿ? ಲೀನಿಯರ್ ಪೇರ್ ಆಫ್ ಆಂಗಲ್ಸ್ ಅಥವಾ ಸರಳ ಯುಗ್ಮ ಕೋನಗಳು ಅಂತ ಕರಿತೀವಿ. ಓಕೆ, ಹಾಗಿದ್ರ ಇದು ಎಷ್ಟರಷ್ಟು ಇದೆ ಅಂದ್ರೆ 2x plus 3x is equals 180 degree. Here in the question they have already given their ratio. This is 2x and this one is 3x anta ಹೇಳ್ತೀವಿ. Okay, 2x plus 3x is 5x. 5x is equals 180 degree. Okay, 5 1s 5 3s 15 ಆಗುತ್ತೆ. 3 ಉಳಿತದ 30 ಆಗುತ್ತೆ. 5 6 36. ಇದು 5 6 30 ಅಂತ ಹೇಳ್ತೀವಿ. ಹಾಗಾದ್ರೆ x is equals ಎಷ್ಟು ಅಂತ ಗೊತ್ತಾಯ್ತು? 36 ಡಿಗ್ರಿ ಅಂತ ಗೊತ್ತಾಯ್ತು. x is equals 36 ಡಿಗ್ರಿ. x is equals 36 ಆದ್ರೆ BCR. ಓಕೆ, ಇವಾಗ ಇಲ್ಲೊಂದು ಏನ್ ಮಾಡೋಣ? ಅಟ್ ದ ಪಾಯಿಂಟ್ ಬಿ ನಾವೇನ್ ಮಾಡೋಣ? ಒಂದು ಪ್ಯಾರಲಲ್ ಲೈನ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಣ. ಪ್ಯಾರಲಲ್ ಲೈನ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋಣ. ಓಕೆ, ಇದು ಏನಂತ ಹೆಸರು ಕೊಡೋಣ ಅಂತಂದ್ರೆ ನೋಡಿ, ಇವಾಗ ಇಲ್ಲಿ ಎಂ ಎನ್ ಅನ್ನೋದೊಂದು ಪ್ಯಾರಲಲ್ ಲೈನ್. ಅದನ್ನ ಎದಕ್ಕೆ ಪ್ಯಾರಲಲ್ ಮಾಡಿದೀವಿ? ಪಿ ಕ್ಯೂ ಅಥವಾ ಆರ್ ಎಸ್ ಗೆ ಪ್ಯಾರಲಲ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದೀವಿ. ಹಂಗಿದ್ರೆ ಈಗ ಇಲ್ಲಿರ್ತಕ್ಕಂಥ ಕೋನ ಮತ್ತು ಇಲ್ಲಿರ್ತಕ್ಕಂಥ ಕೋನನ ಕಂಡು ಹಿಡ್ಕೊಂಡು ಆಡ್ ಮಾಡೋಣ. ಓಕೆ, ಇಲ್ಲಿ ಇವಾಗ ಎ ಬಿ ಎನ್ ಮತ್ತು ಬಿ ಎ ಕ್ಯೂ ಎರಡೂ ಕೂಡಿಸಿದ್ರೆ ಎಷ್ಟಕ್ಕೆ ಸಮ ಆಗಿರ್ತದೆ ಅಂದ್ರೆ 180 ಡಿಗ್ರಿಗೆ ಸಮ ಆಗಿರ್ತದೆ. ಎರಡು ರೇಖೆಗಳು, ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕ ರೇಖೆ ಛೇದಿಸಿದಾಗ ಛೇದಕ ರೇಖೆ ಒಂದೇ ಮಗ್ಗಲಿನ ಕೋನಗಳು 180 ಡಿಗ್ರಿಗೆ ಸಮ ಆಗಿರ್ತವಂತ ಹೇಳ್ತೀವಿ. ಹಾಗಾದ್ರೆ ಇದು 145 ಆಗಿದೆ, ಇದು ಎಷ್ಟಾಗುತ್ತೆ ಅಂದ್ರೆ 35 ಡಿಗ್ರಿ ಆಗುತ್ತೆ. 35 ಡಿಗ್ರಿ ಆಗುತ್ತೆ. ಹಾಗಾದ್ರೆ ಇಲ್ಲಿ ನೋಡಿ, ಇದು 3x ಅಂತಂದ್ರ 3x ಅಂದ್ರೆ ಎಷ್ಟಾಗಿರ್ತದ ಅಂತಂದ್ರ ಇದು 108 ಡಿಗ್ರಿ. 3x ಅಂದ್ರೆ ಎಷ್ಟಕ್ಕೆ ಸಮ ಅಂತ ನೋಡಿ, 3x is equals 108 ಡಿಗ್ರಿ. ಆಮೇಲೆ 2x ಅಂದ್ರೆ ಎಷ್ಟಕ್ಕೆ ಸಮ ಆಗಿರ್ತದ ಅಂದ್ರೆ 72 ಡಿಗ್ರಿ ಆಗಿರ್ತದೆ. ಓಕೆ, 72 ಡಿಗ್ರಿ. ಇದು 72 ಡಿಗ್ರಿ, ಇದು 3x. ಹಾಗಾದ್ರೆ ಈಗ ಇಲ್ಲಿ ನೋಡಿ, ಜೆಡ್ ಶೇಪ್ ಆಂಗಲ್ಸ್ ಅಂದ್ರೆ ಆಲ್ಟರ್ನೇಟ್ ಆಂಗಲ್ಸ್. ಇದು 2x ಆದ್ರೆ ಇದು ಕೂಡ 2x ಆಗಿರ್ತದೆ. ಅಂದ್ರೆ 2x ನ ಬೆಲೆ ಎಷ್ಟು? 72 ಡಿಗ್ರಿ. 72 ಪ್ಲಸ್ 35. 72 ಪ್ಲಸ್ 35 ಅಂದ್ರೆ ಎಷ್ಟಾಯ್ತು? ಆಂಗಲ್ ಎ ಬಿ ಸಿ ಎಷ್ಟಕ್ಕೆ ಸಮ ಆಗುತ್ತೆ ಅಂತಂದ್ರೆ ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ಸ್ ದಿಸ್ 35 ಡಿಗ್ರಿ ಪ್ಲಸ್ ದಿಸ್ ಒನ್ 2x ಅಂದ್ರೆ 72 ಡಿಗ್ರಿ. ಅಂದ್ರೆ ಇವಾಗ ಆನ್ಸರ್ ಎಷ್ಟಾಗುತ್ತೆ ಅಂತ ನೋಡಿ, 107 ಅಂತ ಹೇಳ್ತೀವಿ. 107 ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ಸ್ 107 ಡಿಗ್ರಿ. ಓಕೆ, ಇವಾಗ 13th ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಇನ್ ದ ಸರ್ಕಲ್ ವಿತ್ ಸೆಂಟರ್ ಓ, ಎ ಬಿ ಇಸ್ ದಿ ಡಯಾಮೀಟರ್ ಅಂಡ್ ಎ ಸಿ ಇಸ್ ಈಕ್ವಲ್ಸ್ ಬಿ ಸಿ ದಟ್ ಈಕ್ವಲ್ಸ್ ಎಕ್ಸ್ ಯೂನಿಟ್ಸ್, ದೆನ್ ದ ಮೇಜರ್ ಆಫ್ ಎ ಬಿ ಈಸ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದು ಸರ್ಕಲ್ ಇದೆ. ಈ ಸರ್ಕಲ್ ಅಲ್ಲಿ ಎ ಬಿ ಏನಾಗಿದೆ? ಡಯಾಮೀಟರ್. ಓ ಈಸ್ ದಿ ಸೆಂಟರ್ ಆಫ್ ದಿ ಸರ್ಕಲ್ ಅಂತ ಹೇಳ್ತೀವಿ. ಎ ಬಿ ಡಯಾಮೀಟರ್ ಆದ್ರೆ ಈ ಎ ಬಿ ಅಪ್ಪರ್ ಸೈಡ್ ಏನಾಗಿರ್ತದ ಅಂದ್ರ ಇದು ಸೆಮಿ ಸರ್ಕಲ್ ಆಗುತ್ತೆ. ಸೆಮಿ ಸರ್ಕಲ್ ಅಲ್ಲಿ ಇರ್ತಕ್ಕಂಥ ಈಚ್ ಆಂಗಲ್ಸ್ ಏನಾಗಿರ್ತಾವ? ರೈಟ್ ಆಂಗಲ್ ಆಗಿರ್ತಾವ. ಸೆಮಿ ಸರ್ಕಲ್ ಅಲ್ಲಿ ಇರ್ತಕ್ಕಂಥ ಈಚ್ ಆಂಗಲ್ಸ್ ಏನಾಗಿರ್ತಾವ? ರೈಟ್ ಆಂಗಲ್ಸ್ ಆಗಿರ್ತಾವ. ಹಾಗಿದ್ರ ನೋಡಿ, ಇವಾಗ ಇಲ್ಲಿ ನಮ್ಗೆ ಏನಾಯ್ತು ಅಂತಂದ್ರ ಎ ಸಿ ಬಿ ಏನಾಗಿದೆ ಅಂದ್ರ ರೈಟ್ ಟ್ರಯಾಂಗಲ್ ಆಗಿದೆ. ಎ ಸಿ ಬಿ ರೈಟ್ ಟ್ರಯಾಂಗಲ್. ಹಾಗಾದ್ರೆ ಪೈಥಾಗೋರಸ್ ಪ್ರಾಪರ್ಟಿಯನ್ನು ಅಪ್ಲೈ ಮಾಡೋಣ. ನೋಡಿ, ಪೈಥಾಗೋರಸ್ ಪ್ರಾಪರ್ಟಿ ಏನಾಗುತ್ತೆ ಅಂತಂದ್ರೆ ಎ ಬಿ ಸ್ಕ್ವೇರ್, ಹಿಯರ್ ಹೈಪೋಟೆನ್ಯೂಸ್ ಈಸ್ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಬರಿತೀವಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಎ ಸಿ ಸ್ಕ್ವೇರ್ ಮೀನ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಮೀನ್ಸ್ ದಟ್ ಆಲ್ಸೋ ಎಕ್ಸ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ 2x ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೀನ್ಸ್ 2x ಸ್ಕ್ವೇರ್ ಅಂತ ಹೇಳ್ತೀವಿ. ಹಾಗಾದ್ರೆ ಎ ಬಿ ಈಸ್ ಈಕ್ವಲ್ಸ್
ರೂಟ್ ಟು ಎಕ್ಸ್ ಯೂನಿಟ್ ಯೂನಿಟ್ ಅಂತ ಹೇಳ್ತೀವಿ. ಓಕೆ, ಈಗ ಇಲ್ಲಿ ಕೊಟ್ಟಂತ ಆಪ್ಷನಲ್ಲಿ ಯಾವ ಆಪ್ಷನ್ ರೈಟ್ ಆಗುತ್ತೆ ಅಂತ ನೋಡಿ. x√2 ಯೂನಿಟ್ಸ್ ಅಂದ್ರೆ ಸಿ ಆಪ್ಷನ್ ರೈಟ್ ಆಗಿದೆ ಅಂತ ಹೇಳ್ತೀವಿ. ನೋಡಿ, ಇವಾಗ 14th ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ದ ರೇಷಿಯೋ ಆಫ್ ದಿ ಟೋಟಲ್ ಸರ್ಫೇಸ್ ಏರಿಯಾಸ್ ಆಫ್ 2 ಕ್ಯೂಬ್ಸ್ ಹ್ಯಾವಿಂಗ್ ದೇರ್ ವಾಲ್ಯೂಮ್ಸ್ ಇನ್ ದ ರೇಷಿಯೋ 1:64. ಅಂದ್ರೆ ಇಲ್ಲಿ 2 ಚೌಕಘನಗಳ ಘನಫಲಗಳ ಅನುಪಾತ 1:64 ಆಗಿದೆ. ಹಾಗಾದ್ರೆ ಅವುಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಹಂಗಿದ್ರೆ ನಾವು ಇವಾಗ ನೋಡಿ, v1 ಡಿವೈಡೆಡ್ ಬೈ v2 ಈಸ್ ಈಕ್ವಲ್ಸ್ 1/64 ಅಂತ ಬರ್ಕೊಳ್ಳೋಣ. ಓಕೆ, v1 ಅಂದ್ರ a1 ಕ್ಯೂಬ್ ಅಂತ ಹೇಳ್ತೀವಿ, v2 ಅಂದ್ರ a2 ಕ್ಯೂಬ್ ಅಂತ ಹೇಳ್ತೀವಿ. ಓಕೆ, ಇದು ಎಷ್ಟಾಯ್ತು? 1/64. ಹಂಗಿದ್ರೆ ಈಗ ಇದನ್ನೇ ನಾವು ಹೇಗೆ ಬರೀಬಹುದಂದ್ರ a1/a2 ಈಸ್ ಈಕ್ವಲ್ಸ್ 1/64 ಟು ದ ಪವರ್ 1/3 ಅಂತ ಬರೀಬಹುದು. ಹಾಗಿದ್ರೆ ಇವಾಗ ಇದು ಘನಮೂಲ ಅಂತ ಹೇಳ್ತೀವಿ. ಟು ದ ಪವರ್ 1/3 ಅಂದ್ರೆ ಘನಮೂಲ. ಓಕೆ, 1ರ ಘನಮೂಲ 1, 64ರ ಘನಮೂಲ 4 ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ ನಮ್ಗೆ a1/a2 ಎಷ್ಟಂತ ಸಿಕ್ಕಂಗಾಯ್ತು? 1/4 ಅಂತ ಸಿಕ್ಕಿದೆ. ಹಾಗಿದ್ರೆ ಈಗ ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯೋಣ. ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ a1 ಡಿವೈಡೆಡ್ ಬೈ a2. ನೋಡಿ, ಚೌಕಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬರುತ್ತೆ ಅಂತಂದ್ರೆ 6a1 ಸ್ಕ್ವೇರ್ ಡಿವೈಡೆಡ್ ಬೈ 6a2 ಸ್ಕ್ವೇರ್ ಅಂತ ಹೇಳ್ತೀವಿ. ಇದು 6 ಕ್ಯಾನ್ಸಲ್. ಇವಾಗ ಉಳಿದದ್ದು ಇಲ್ಲಿ ಏನಾಗಿದೆ ಅಂತ ನೋಡಿ, a1 ಡಿವೈಡೆಡ್ ಬೈ a2 ಹೋಲ್ ಸ್ಕ್ವೇರ್ ಅಂತ ಹೇಳ್ತೀವಿ. ಹಾಗಾದ್ರೆ a1 ಮತ್ತು a2ನ ಬೆಲೆ ಎಷ್ಟಿದೆ ಅದೇ ಬರೆಯೋಣ. ಇವಾಗ ನೋಡಿ, 1/4 ಹೋಲ್ ಟು ದ ಪವರ್ 2 ಅಂತ ಹೇಳ್ತೀವಿ. ಹಾಗಿದ್ರೆ ಎಷ್ಟಾಯ್ತು? 1ರ ವರ್ಗ 1, 4ರ ವರ್ಗ 16. ಅಂದ್ರೆ ಇದರ ಅರ್ಥ ನೋಡಿ, a1 ಡಿವೈಡೆಡ್ ಬೈ a2 ಆ ಎರಡು ಚೌಕಘನಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಎಷ್ಟಾಗಿದೆ ಅಂದ್ರೆ 1/16 ಆಗಿದೆ. ಹಾಗಾದ್ರೆ ಆಪ್ಷನ್ ನಂಬರ್ ಡಿ ಏನಾಗಿದೆ? ರೈಟ್ ಆಗಿದೆ. ಇವಾಗ 15ನೇ ಕ್ವಶನ್ ಸಾಲ್ವ್ ಮಾಡೋಣ. ಇನ್ ದ ಫಿಗರ್ AOBCA represents a quadrant of a circle of radius 3.5 cm with a center O and OD is 2 cm. Then the area of the shaded portion ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಸೇಡೆಡ್ ಪೋರ್ಷನ್ ಯಾವ್ದಪ್ಪ ಅಂತಂದ್ರೆ ದಿಸ್ ಒನ್ ಸೇಡೆಡ್ ಪೋರ್ಷನ್ ಅಂತ ಹೇಳ್ತೀವಿ. ದಿಸ್ ಈಸ್ ಅನ್ ಸೇಡೆಡ್ ಪೋರ್ಷನ್. ಈ ಪೋರ್ಷನ್ದು ನಮ್ಗೆ ಏನ್ ಮಾಡ್ಬೇಕಾಗಿದೆ? ವಿಸ್ತೀರ್ಣ ಕಂಡುಹಿಡಿಬೇಕಾಗಿದೆ. ಆ ವಿಸ್ತೀರ್ಣ ಎಷ್ಟು ಬರುತ್ತೆ ಅಂತ ನೋಡೋಣ. ಇವಾಗ ಆ ವಿಸ್ತೀರ್ಣ ಎಷ್ಟು ಬರುತ್ತೆ ಅಂತ ನೋಡೋಣ. ನೋಡಿ, ಏನ್ ಹೇಳ್ತಾ ಇದ್ದಾರೆ ಅಂದ್ರೆ AOBCA ಅನ್ನೋದೊಂದು ವೃತ್ತ ಚತುರ್ಥಕವಾಗಿದೆ. AOBCA ಅನ್ನೋದು ವೃತ್ತ ಚತುರ್ಥಕವಾಗಿದೆ. ವೃತ್ತ ಚತುರ್ಥಕದಲ್ಲಿ ಇಲ್ಲಿ ಏನಿದೆ ಅಂತ ನೋಡಿ. ಇವಾಗ DOA ಅನ್ನೋದು ಒಂದು ಲಂಬಕೋನ ತ್ರಿಭುಜ ಇದೆ. ಹಂಗಂದ್ರೆ ವೃತ್ತ ಚತುರ್ಥಕದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣ ಮೈನಸ್ ಮಾಡಿದ್ರೆ ನಮ್ಗೇನ್ ಸಿಗುತ್ತೆ? ಈ ಏರಿಯಾ ಆಫ್ ಸೈಡೆಡ್ ರೀಜನ್ ಸಿಗುತ್ತೆ. ಹಾಗಾದ್ರೆ ನೋಡೋಣ. ಏರಿಯಾ ಆಫ್ ಸೇಡೆಡ್ ರೀಜನ್, ಏರಿಯಾ ಆಫ್ ಸೇಡೆಡ್ ರೀಜನ್ ಏನ್ ಬರುತ್ತೆ ಅಂತ ನೋಡಿ. ಏರಿಯಾ ಆಫ್ ಸೇಡೆಡ್ ರೀಜನ್ ಇದು ಎದಕ್ಕೆ ಸಮ ಆಗುತ್ತೆ ಅಂತಂದ್ರೆ ವೃತ್ತ ಚತುರ್ಥಕದ ವಿಸ್ತೀರ್ಣ. ಏರಿಯಾ ಆಫ್ quadrant of a circle, quadrant of a circle minus area of triangle DOA. Area of quadrant of a circle minus area of triangle DOA. ಹಾಗಾದ್ರೆ ಏರಿಯಾ ಆಫ್ ಕ್ವಾಡ್ರಂಟ್ ಆಫ್ ಅ ಸರ್ಕಲ್ ಅಂದ್ರ ಎಷ್ಟು ಬರುತ್ತೆ ಅಂತಂದ್ರೆ ನೋಡಿ, 1/4 πr² ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಅಂದ್ರೆ 1/2 ಇಂಟು ಬೇಸ್ ಅಂದ್ರೆ ಯಾವ್ದಿದೆ? OA ಇಂಟು OD ಅಂತ ಹೇಳ್ತೀವಿ. ಓಕೆ,
ಇವಾಗ ಬೆಲೆನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಬೆಲೆ ಸಬ್ಸ್ಟಿಟ್ಯೂಟ್ ಮಾಡೋಣ. 1/4 ಪೈ ವ್ಯಾಲ್ಯೂ ಇಸ್ 22 divided by 7. R value is 3.5. R value ಎಷ್ಟಿದೆ 3.5. that means 7 divided by 2 ಅಂತ ಹೇಳ್ತೀವಿ. 3.5 ಅನ್ನು ನಾವು ಯಾವ ತರ ಬರೀಬಹುದು, 7/2 ಅಂತ ಬರ್ಕೋಬಹುದು. ಓಕೆ, ಇಲ್ಲಿ ಕೂಡ ನೋಡಿ 7/2 ಅಂತ ಬರ್ದಿದ್ದೀನಿ. ಓಕೆ, r ಸ್ಕ್ವೇರ್ ಅಂದಾಗ r ಇಂಟು r ಮೈನಸ್ 1/2 ಇಂಟು OA ಅಂದ್ರೆ 3.5 ಅಂದ್ರೆ ಇದನ್ನು ಕೂಡ ನಾವೇನ್ ಮಾಡ್ಬೋದು 7/2 ಅಂತ ಬರಿಬಹುದು. ಓಕೆ, ನೆಕ್ಸ್ಟ್ OD ಅಂದ್ರೆ ಎಷ್ಟಾಗಿದೆ 2 ಇದೆ ನೋಡಿ. ದಿಸ್ ಟು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಯಾವ ತರ ಕ್ಯಾನ್ಸಲ್ ಮಾಡೋಣ ಅಂತ ನೋಡಿ. 2 1 2 11 ಅಂತ ಕ್ಯಾನ್ಸಲ್ ಆಗ್ತೀವಿ. 7 1 7 1 ಅಂತ ಕ್ಯಾನ್ಸಲ್ ಆಗ್ತೀವಿ. ಉಳಿದದ್ದು ಇವಾಗ ಮಲ್ಟಿಪ್ಲೈ ಮಾಡೋಣ ನೋಡಿ. 11 ಇಂಟು 7 ಅಂದ್ರೆ 11 7 77 ಅಂತ ಹೇಳ್ತೀವಿ. ಓಕೆ, 4 ಇಂಟು 2 ಅಂದ್ರೆ 8 ಅಂತ ಹೇಳ್ತೀವಿ. 4 ಇಂಟು 2 ಅಂದ್ರೆ 8 ಮೈನಸ್ ಇದು ಎಷ್ಟಿದೆ ಅಂದ್ರೆ 7 divided by 2 ಅಂತ ಹೇಳ್ತೀವಿ. ಓಕೆ, ಅದನ್ನೇ ಇವಾಗ ಮೈನಸ್ ಮಾಡೋಣ. ಎಷ್ಟು ಬರುತ್ತೆ ಅಂತ ನೋಡಿ. ಇಲ್ಲಿ ಭಾಗ್ ಮಾಡ್ಕೊಳ್ಳೋಣ. ಭಾಗ್ ಮಾಡಿದ್ರೆ 8 1 8 9 8 9 72 ಅಂತ ಹೇಳ್ತೀವಿ. ಆಗ ಎಷ್ಟು ಉಳಿತದ ಅಂತಂದ್ರೆ 5 ಉಳಿತದ, 50 ಆಗುತ್ತೆ. 8 6 48 ಅಂತ ಹೇಳ್ತೀವಿ. 48 ಅಂದಾಗ 2 ಉಳಿತದ. ಮತ್ತೆ 8 2 16 ಆಗುತ್ತೆ. 4 ಉಳಿತದ. 8 5 40 ಅಂತ ಹೇಳ್ತೀವಿ. ಓಕೆ, 9.65 ಬಂದಿದೆ. 9.625 ದಲ್ಲಿ ಅಂದ್ರೆ ಇವಾಗ ಏನ್ ಮಾಡೋದ 9.625 ನಲ್ಲಿ 3 ಇದನ್ನು ಕೂಡ ಭಾಗ ಮಾಡಿದ್ರೆ ಎಷ್ಟಾಗುತ್ತೆ ಅಂದ್ರೆ 3.5 ಬರುತ್ತೆ. ಇದನ್ನ 3.5 ಅನ್ನ ಮೈನಸ್ ಮಾಡೋಣ. 3.5 ಅನ್ನ ಮೈನಸ್ ಮಾಡೋಣ, ಎಷ್ಟು ಬರುತ್ತೆ ಅಂತ ನೋಡಿ. 3.5 ಅನ್ನ ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ ಅಂದ್ರೆ 6.125 ಅಂತ ಬರುತ್ತೆ. 6.125 ಸೆಂಟಿಮೀಟರ್ ಸ್ಕ್ವೇರ್. 6.125 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದ್ರೆ ಆಪ್ಷನ್ ನಂಬರ್ ಯಾವುದಿದೆ ಅಂತ ನೋಡಿ. ಡಿ ಆಪ್ಷನ್ 6.125 ಸೆಂಟಿಮೀಟರ್. 16th question ಅನ್ನ ಸಾಲ್ವ್ ಮಾಡೋಣ. A sum of 4,300 rupees is divided among A, B and C in such a way that A receives 25% more than C and C receives 25% less than B. The share that A received here ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಏನಾಗಿದೆ 4,300 rupees ಅನ್ನ ABC ಗೆ ಹಂಚಿಕೆ ಮಾಡಲಾಗಿದೆ. ಅದರಲ್ಲಿ A receives 25% more than that of C ಅಂತ ಹೇಳ್ತಾರೆ. ಹಾಗೆ C receives 25% ಲೆಸ್ ದ್ಯಾನ್ ದಟ್ ಆಫ್ ಬಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎ ನ ಸೇರು ಎಷ್ಟು ಅಂತ ಕೇಳಿದ್ದಾರೆ. ಹಾಗಿದ್ರೆ ನಾವು ಫಸ್ಟ್ ಏನ್ ಮಾಡೋಣ, ಬಿ ನ ಸೇರು ಏನಾಗಿರ್ಲಿ ಅಂತ ಥಿಂಕ್ ಮಾಡೋಣ. ಎಕ್ಸ್ ಆಗಿರ್ಲಿ, ಎಕ್ಸ್ ರುಪೀಸ್ ಆಗಿರ್ಲಿ. ಹಾಗಿದ್ರೆ ಈಗ ಸಿ ನ ಸೇರು ಎಷ್ಟಾಗುತ್ತೆ ಅಂತ ನೋಡೋಣ. ಸಿ ನ ಸೇರು ಏನಾಗುತ್ತೆ ಅಂತಂದ್ರೆ ಈ ಬಿ ನ ಸೇರಲ್ಲಿ 25% ಲೆಸ್ ಮಾಡಬೇಕು. 25% ಆಫ್ ಎಕ್ಸ್ ಅಂತ ಹೇಳ್ತೀವಿ. ಇದನ್ನೇ ಸಿಂಪ್ಲಿಫೈ ಮಾಡಿದರೆ ನಮಗೆ ನೋಡಿ ಎಕ್ಸ್ ಮೈನಸ್ 25 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಅಂತ ಹೇಳ್ತೀವಿ. ಈ 100 ಈ ಕಡೆ ಗುಣಾಕಾರ ಮಾಡ್ತೀವಿ, ಅವಾಗ ಏನು ಬರುತ್ತೆ ಅಂತ ನೋಡಿ. ಏನಾಗುತ್ತೆ ಅಂದರೆ 100x ಮೈನಸ್ 25x ಡಿವೈಡೆಡ್ ಬೈ 100 ಅಂತ ಆಗುತ್ತೆ. ಇವಾಗ ಇದು ಸಿಂಪ್ಲಿಫೈ ಮಾಡಿದ್ರೆ 75x ಡಿವೈಡೆಡ್ ಬೈ 100 ಅಂತ ಬಂತು. ಇಲ್ಲಿ 25 3s 25 4s ಅಂದರೆ ಇದರ ಅರ್ಥ ಸಿ ನ ಸೇರ್ ಎಷ್ಟಾಯ್ತು ಅಂದ್ರೆ 3x ಡಿವೈಡೆಡ್ ಬೈ 4 ಆಗಿದೆ ಅಂತ ಹೇಳ್ತೀವಿ. 3x ಡಿವೈಡೆಡ್ ಬೈ 4. ಹಂಗೆ ಇವಾಗ ಎ ನ ಸೇರ್ ಫೈಂಡ್ ಮಾಡೋಣ. ಹಾಗೆ ಎ ನ ಸೇರ್ ಫೈಂಡ್ ಮಾಡೋಣ. ಎ ಏನಾಗಿದೆ ಅಂತಂದ್ರೆ ಎ ನ ಸೇರು ಸಿಗಿಂತ 25% ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಿ ನ ಸೇರು ಫಸ್ಟ್ ಬರ್ಕೊಳ್ಳೋಣ. ನೋಡಿ, ಸಿ ಪ್ಲಸ್ share of C plus 25% of share of C ಅಂತ ಹೇಳ್ತೀವಿ. ಹಾಗಿದ್ರೆ ಈಗ C ನ ಸೇರ್ ಎಷ್ಟಿದೆ 3x ಡಿವೈಡೆಡ್ ಬೈ 4 ಇದೆ. 3x ಡಿವೈಡೆಡ್ ಬೈ 4 ಇದೆ. ಪ್ಲಸ್ ಇದು 25% ಅಂದಾಗ 25 ಡಿವೈಡೆಡ್ ಬೈ 100 ಇಂಟು C ನ ಸೇರ್ ಎಷ್ಟಿದೆ 3x ಡಿವೈಡೆಡ್ ಬೈ 4 ಅಂತ ಬರ್ಕೊಂಡಿದ್ದೇನೆ. ಓಕೆ, ಇದನ್ನು ಏನು ಮಾಡ್ತೀನಿ ಅಂತ ನೋಡಿ. ಇವಾಗ ಇಲ್ಲಿ 25 1 25 4 ಅಂತ ಕ್ಯಾನ್ಸಲ್ ಆಗ್ತೀವಿ.
ಅವಾಗ ಇಷ್ಟ ಆಗುತ್ತೆ ನೋಡಿ, ಇದು 3x ಡಿವೈಡೆಡ್ ಬೈ 4 ಪ್ಲಸ್ 3x ಡಿವೈಡೆಡ್ ಬೈ 16 ಅಂತ ಹೇಳ್ತೀವಿ. ಓಕೆ, ಇಲ್ಲಿ 4 ಮತ್ತು 16ದು LCM ಎಷ್ಟು ಬರುತ್ತೆ ಅಂದರೆ 16 ಬರುತ್ತೆ. 16 ಬರಬೇಕಾದ್ರೆ ನಾವು ಈ ಕಡೆ ಎಷ್ಟಿಂದ ಮಲ್ಟಿಪ್ಲೈ ಮಾಡಬೇಕು, 4ನಿಂದ ಮಲ್ಟಿಪ್ಲೈ ಮಾಡಬೇಕು. ಹಾಗಾದರೆ 3 4 ಎಷ್ಟಾಗುತ್ತೆ, 12x ಆಗುತ್ತೆ ಪ್ಲಸ್ 3x ಡಿವೈಡೆಡ್ ಬೈ 16 ಅಂತ ಹೇಳ್ತೀವಿ. ಹಾಗಿದ್ರೆ ಇವಾಗ ನೋಡೋಣ, ಇವಾಗ ಏನಾಯ್ತು ಅಂತಂದರೆ 12x ಪ್ಲಸ್ 3x ಎಷ್ಟಾಗುತ್ತೆ ಅಂದರೆ 15x ಡಿವೈಡೆಡ್ ಬೈ 16 ಆಗುತ್ತೆ. 15x ಡಿವೈಡೆಡ್ ಬೈ 16 ಇದು ಏನಾಯಿತು, ಎನ ಸೇರಾಯಿತು. ಇಲ್ಲಿರೋದು ಸಿನ ಸೇರು ಅಂತ ಹೇಳ್ತೀವಿ. ಇದು ಯಾವುದ್ರ ಸೇರು, ಬಿನ ಸೇರು. ಹಾಗಾದ್ರೆ ಅಮೌಂಟ್ ಎಷ್ಟಾಗುತ್ತೆ ಅಂತ ಡಿವೈಡ್ ಮಾಡೋಣ. ಓಕೆ, ಟೋಟಲ್ ಅಮೌಂಟ್ ಎಷ್ಟಿದೆಯಪ್ಪ ಅಂತಂದರೆ 4300 ಇದೆ. ಹಾಗಿದ್ರೆ ಫಸ್ಟು ಅಮೌಂಟ್ ಆಫ್ ಸೇರ್ ಆಫ್ ಎ, ಸೇರ್ ಆಫ್ ಬಿ ಪ್ಲಸ್ ಸೇರ್ ಆಫ್ ಸಿ ಈಸ್ ಈಕ್ವಲ್ಸ್ ಎಷ್ಟಿದೆ, 4300 ಅಂತ ಹೇಳ್ತೀವಿ. ಹಾಗಾದರೆ ಏನ ಸೇರು ಎಷ್ಟಿದೆ, ಇದು ಏನ ಸೇರು 15 ಡಿವೈಡೆಡ್ ಬೈ 16x ಅಂತ ಇದೆ, ಅಥವಾ 15x ಡಿವೈಡೆಡ್ ಬೈ 16 ಅಂತ ಬರ್ಕೊಳ್ಳೋಣ. ಬಿನ ಸೇರು x ಇದೆ ಪ್ಲಸ್ ಸಿನ ಸೇರು 3x ಡಿವೈಡೆಡ್ ಬೈ 4 ಇದೆ. ಇದು ಎಲ್ಲ ಸೇರಿಸಿದ್ರೆ ಎಷ್ಟಾಗಬೇಕ್ರಿ, 4300 ಆಗ್ಬೇಕಂತ ಹೇಳ್ತೀವಿ. ಓಕೆ, ಹಾಗೆ ಇಲ್ಲಿ ಲಸ ತಗೊಳ್ಳೋಣ. ಲಸ ಎಷ್ಟು ಬರ್ತದ, 16 ಬರ್ತದ. ಲಸ 16 ಆದಾಗ ಇದು 16 ಎಕ್ಸ್ಗೆ 16ಇಂದ ಮಲ್ಟಿಪ್ಲೈ ಮಾಡಬೇಕು. ಹಾಗೆ ಇಲ್ಲಿ ಆಲ್ರೆಡಿ 4 ಇರೋದ್ರಿಂದ ಇದಕ್ಕೆ 4ಇಂದ ಮಲ್ಟಿಪ್ಲೈ ಮಾಡಬೇಕು. ಹಂಗಿದ್ರೆ 15x ಪ್ಲಸ್ 16x ಪ್ಲಸ್ 12x ದಿಸ್ ಹೋಲ್ ಡಿವೈಡೆಡ್ ಬೈ 16 ಅಂತ ಹೇಳ್ತೀವಿ ಈಸ್ ಈಕ್ವಲ್ಸ್ 4300 ಅಂತ ಹೇಳ್ತೀವಿ. ಹಾಗಿದ್ರೆ 15x ಪ್ಲಸ್ 16x 31x ಆಗುತ್ತೆ. 31xಗೆ 12x ಆ್ಯಡ್ ಮಾಡ್ಕೊಂಡ್ರೆ ಎಷ್ಟಾಯಿತು, 43x ಈಸ್ ಈಕ್ವಲ್ಸ್ 4300 ಇಂಟು 16 ಅಂತ ಬರಿತೀವಿ, 16. ಓಕೆ, ಇಲ್ಲಿ ನೋಡಿ 43 1 ಆಮೇಲೆ ಸೊನ್ನೆಗಳನ್ನು ಬರೆದಿದ್ದೀನಿ, 100 ಆಗುತ್ತೆ. ಅಂದರೆ x ಈಸ್ ಈಕ್ವಲ್ಸ್ 100 ಇಂಟು 16 ಅಂತ ಹೇಳ್ತೀವಿ. x ಈಸ್ ಈಕ್ವಲ್ಸ್ 100 ಇಂಟು 16 ಅಂದರೆ ಎಕ್ಸು ಸೇರು ಎಷ್ಟಾಯಿತು, 1600 ಆಗುತ್ತೆ. x ಈಸ್ ಈಕ್ವಲ್ಸ್ 1600 ಆಗುತ್ತೆ. x ಈಸ್ ಈಕ್ವಲ್ಸ್ 1600 ಆದರೆ ಏನ ಸೇರು ಎಷ್ಟಾಗುತ್ತೆ ಅಂತ ಚೆಕ್ ಮಾಡೋಣ. ಇವಾಗ ನೋಡಿ, ಏನ ಸೇರು ಎಷ್ಟಾಗುತ್ತೆ ಅಂದರೆ ಇಲ್ಲಿ ಇದು 15 ಇಂಟು 1600 ಡಿವೈಡೆಡ್ ಬೈ 16 ಅಂದರೆ 16 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 100 ಉಳಿತದ. 15 ಇಂಟು 100 ಅಂದಾಗ 1500. ನೋಡಿ ಏನ ಸೇರು ಎಷ್ಟಂತ ಆಯ್ತಪ್ಪ ಅಂತಂದರೆ ಏನ ಸೇರು 1500 ಅಂತ ಹೇಳ್ತೀವಿ. 1500 ರುಪೀಸ್ ಏನ ಸೇರು ಎಷ್ಟಾಗಿದೆ, 1500 ರುಪೀಸ್ ಆಗಿದೆ ಅಂತ ಹೇಳ್ತೀವಿ.